ಈ ಬಿಸಿಲಿನಲ್ಲಿ ಯಾವಾಗಲೂ ತಣ್ಣಗಿರೋದನ್ನ ತಿಂತಾನೇ ಇರಬೇಕು ಅಂತ ಅನ್ಸುತ್ತಲ್ವಾ. ಹಾಗಾಗಿ ಇವತ್ತು ನಾನು ಮನೆಯಲ್ಲೇ ಕುಲ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್ಲು. ಮನೇಲಿ ಸಿಗುವಂಥ ಹಾಲು, ಡ್ರೈ ಫ್ರೂಟ್ಸ್ನ ಉಪಯೋಗಿಸಿ ಮಾಡುವಂಥ ಕುಲ್ಫಿನ ಮಕ್ಕಳಿಂದ ದೊಡ್ಡವರವರೆಗೂ ಎಂಜಾಯ್ ಮಾಡ್ಬೋದು. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಈ ಕುಲ್ಫಿ ಮಾಡೋದಕ್ಕೆ ನಾನು 1 ಲೀಟ್ರಷ್ಟು ಹಾಲನ್ನ ತೊಗೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಬ್ಲೂ ಪ್ಯಾಕೆಟ್ ನಂದಿನಿ ಹಾಲನ್ನೇ ಉಪಯೋಗಿಸೋದು ಮನೆಗೆ. ಹಾಗಾಗಿ ಅದೇ ಹಾಲನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. 1 ಲೀಟ್ರ್ ಹಾಲನ್ನ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಕುದಿಸಿ ನಾವು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಾವು ಮಿಲ್ಕ್ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ, ಕ್ರೀಮ್ ಹಾಕೋ ಅವಶ್ಯಕತೆ ಇಲ್ಲ, ಕಾರ್ನ್ಫ್ಲೋರ್ ಹಾಕೋ ಅವಶ್ಯಕತೆ ಇಲ್ಲ. ಏನು ಹಾಕ್ತೇನೆ ಬರೀ ಸಿಂಪಲ್ಲಾಗಿ ನಾವು ಈ ಕುಲ್ಫಿನ ಮಾಡ್ಬೋದು. ಈ ಹಾಲು ಒಂದು ಸಾರಿ ಉಕ್ಕು ಬರ್ತಾ ಇದೆ ಅಂದಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಗಟ್ಟಿ ಮಾಡೋಕ್ಕೆ ಪೇಷನ್ಸ್ ಇಲ್ಲ, ಕುದಿಸೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಗಟ್ಟಿ ಮಾಡೋದಕ್ಕೆ ಅಂತ ನೀವು ಕಾರ್ನ್ಫ್ಲೋರ್ನ ಉಪಯೋಗಿಸ್ಬೋದು. ಈಗ ಹಾಲು ಉಪ್ಪು ಬಂದಮೇಲೆ ಬಿಸಿ ಹಾಲನ್ನು ಒಂದು 2 ಸ್ಪೂನಷ್ಟು ಒಂದು ಬೌಲಿಗೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಕುಂಕುಮ ಹೂವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆಯೇ ಘಮಘಮ ಅಂತ ಸುವಾಸನೆಯೂ ಬರುತ್ತೆ, ಚೆನ್ನಾಗಿ ಆರೆಂಜ್ ಕಲರ್ ಬರುತ್ತೆ. ಸ್ವಲ್ಪ ಹೊತ್ತು ಇದು ಹಾಗೆ ಇರಲಿ. ಅಷ್ಟೊತ್ತಿಗೆ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಬಾದಾಮಿ, 3-4 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಒಂದು 1/4 ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೀವು ಸಕ್ಕರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿ ನೋಡಿಕೊಂಡು. ಜೊತೆಗೆ ಇಲ್ಲಿ ಒಂದು 5-6 ಏಲಕ್ಕಿನೂ ಸಹ ಸೇರಿಸಿ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಎಷ್ಟು ಪುಡಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಪುಡಿ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ನಲ್ಲಿ. ಇವಾಗ ಕರೆಕ್ಟ್ ಹದದಲ್ಲಿ ಪುಡಿಯಾಗಿದೆ. ತೀರಾ ದಪ್ಪಕ್ಕೂ ಇಲ್ಲ, ತೀರಾ ಸಣ್ಣಕ್ಕೂ ಇಲ್ಲ, ಇಷ್ಟು ಪುಡಿಯಾಗಿದೆ. ಇವಾಗ ಈ ಸೈಡಿನಲ್ಲಿ ಹಾಲು ಸಹ ಚೆನ್ನಾಗಿ ಕುದೀತಾ ಇದೆ. ಕುದೀತಿರೋಂಥ ಹಾಲಿಗೆ ನಾನು ಕುಂಕುಮ ಹೂವಿನ ಹಾಲನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಕುಂಕುಮ ಹೂವಿನ ಹಾಲನ್ನ ಹಾಕ್ಬಿಟ್ಟು ಈ ಹಾಲಿನೊಂದಿಗೆ ಕುದಿಸಿದ್ರೆ ಕಲ್ಲರು ಚೆನ್ನಾಗಿ ಬರುತ್ತೆ, ಫ್ಲೇವರು ಸಹ ಚೆನ್ನಾಗಿ ಹಾಲಿಗೆ ಇಳ್ಕೊಳ್ಳುತ್ತೆ. ಈಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸೋಣ. ಈಗ ಹಾಲು ಕುದ್ದು ಅರ್ಧ ಆಗಬೇಕು. 1 ಲೀಟ್ರ್ ಹಾಲು ಅರ್ಧ ಲೀಟ್ರ್ ಆಗಬೇಕು, ಅಲ್ಲಿವರೆಗೆ ನೀವು ಕುದಿಸಬೇಕಾಗುತ್ತೆ. ಇವಾಗ ನೋಡಿದ್ರೆ ಅರ್ಧ ಲೀಟ್ರಷ್ಟು ಹಾಲು ಗಟ್ಟಿಯಾಗಿದೆ. ಇವಾಗ ನಾವು ಮಾಡ್ಕೊಂಡಿರೋ ಅಂಥ ಬಾದಾಮಿ, ಗೋಡಂಬಿ, ಸಕ್ಕರೆ ಪುಡಿನ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೇ ಸಾರಿ ಹಾಕ್ಬಿಟ್ರೆ ಗಂಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಒಂದು 2 ಸ್ಪೂನಷ್ಟು ಮೊದಲು ಹಾಕ್ಕೊಂಡು ಕೈ ಆಡಿಸ್ತಾ ಎಲ್ಲ ಪುಡಿನೂ ಈ ಹಾಲಿಗೆ ಸೇರಿಸೋಣ. ಈ ಪುಡಿನ ಹಾಕಿದ ಮೇಲೆ ಈ ಹಾಲು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಒಂದು ಸಾರಿ ಪುಡಿ ಹಾಕಿದ ಮೇಲೆ ಮತ್ತೆ ನಾವು ಇದನ್ನ ಒಂದು 4-5 ನಿಮಿಷ ಕುದಿಸಿದ್ರೆ ಸಾಕಷ್ಟೇ ಈ ಹದಕ್ಕೆ ಚೆನ್ನಾಗಿ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ನೋಡಿ, ಈ ಹಾಲು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ. ಈ ರೀತಿ ಗಟ್ಟಿ ಆಗಬೇಕು. ಅಕಸ್ಮಾತ್ ನಿಮಗೆ ಕುದಿಸಿ ಹಾಲನ್ನ ಗಟ್ಟಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಮೊದಲೇ ಹೇಳಿದೆ, ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಇವಾಗ ನೋಡಿದ್ರೆ ಈ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಗಟ್ಟಿಯಾಗಿದೆ. ಈ ಹದಕ್ಕೆ ಬರಬೇಕು, ಆವಾಗಲೇ ಕುಲ್ಫಿ ಎಕ್ಸಲೆಂಟಾಗಿ ಬರುತ್ತೆ. ಅದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿದೆ. ಈಗ ಚೆನ್ನಾಗಿ ಆರಿದೆ. ಈ ಆರಿದ ಮೇಲೆ ನಾವು ಇದನ್ನು ಕುಲ್ಫಿಯಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಇವತ್ತು ಕುಲ್ಫಿನ ನಾನು ಈ ಸಣ್ಣ ಸಣ್ಣ ಮಡಿಕೆಗಳಲ್ಲಿ ಹಾಕ್ತಾಯಿದ್ದೀನಿ. ಮಡಿಕೆನ ಮೊದಲು ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಇಡಬೇಕು. ಒಂದು ಸಾರಿ ನೆಂದಾಗಿದೆ ಅಂದಾಗ ಇದಕ್ಕೆ ನಾವು ಮಾಡ್ಕೊಂಡಿರೋಂಥ ಹಾಲಿನ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಅದಾದ ಮೇಲೆ ಅದರ ಮೇಲೆ ಸ್ವಲ್ಪ ಪಿಸ್ತಾ ಪೀಸಸನ್ನು ಸೇರಿಸಿ ಸ್ವಲ್ಪ ಡ್ರೈ ಆಗಿರೋ ಅಂಥ ಗುಲಾಬಿ ಎಲೆನೂ ಸಹ ಸೇರಿಸ್ಬೋದು. ಇದನ್ನು ಹಾಕೋದ್ರಿಂದ ತಿನ್ನಬೇಕಾದ್ರೆ ಫ್ಲೇವರ್ಫುಲ್ ಆಗಿರುತ್ತೆ ಮತ್ತು ಕ್ರಂಚಿಯಾಗಿ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇವಾಗ ಗುಲಾಬಿ ಎಲೆನ ಮೇಲೆ ಸ್ವಲ್ಪ ಹಾಕಿ ಅದರ ಮೇಲೆ ನಾವು ಫಾಯಿಲ್ ಶೀಟ್ನ ಕವರ್ ಮಾಡಿಬಿಟ್ಟು ಇದನ್ನ ಫ್ರೀಸ್ ಮಾಡಬೇಕಾಗತ್ತೆ. ಇದನ್ನು ಈ ರೀತಿ ಮಡಿಕೆನಲ್ಲಾದರೂ ಹಾಕ್ಬೋದು, ಇಲ್ಲ ಕುಲ್ಫಿ ಮೋಲ್ಡ್ನಲ್ಲಾದರೂ ಸೇರಿಸ್ಬೋದು. ಏನೂ ಇಲ್ಲ ಅಂದರೆ ಪರವಾಗಿಲ್ಲ, ಮನೆಯಲ್ಲಿ ಬರುತ್ತಲ್ಲ ಬಟ್ಲುಗಳು ಅಥವಾ ಲೋಟಗಳು, ಅದರಲ್ಲೂ ಸಹ ನೀವು ಸೆಟ್ ಮಾಡಬಹುದು. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಕುಲ್ಫಿ ಮೋಲ್ಡ್ನಲ್ಲೂ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಆ ಮಡ್ ಪಾಟ್ನಲ್ಲೂ ಸಹ ಈ ಕುಲ್ಫಿ ಮಿಕ್ಸರನ್ನು ಹಾಕಿ ರೆಡಿ ಮಾಡಿದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಇದನ್ನ ನಾವೇನು ಮಾಡಬೇಕಾಗುತ್ತೆ ಅಂದರೆ ಫ್ರೀಝರ್ನಲ್ಲಿ 8-10 ಗಂಟೆ ಇದನ್ನ ಇಟ್ಬಿಟ್ರೆ ಎಕ್ಸಲೆಂಟ್ ಆಗಿರೋಂಥ ಕುಲ್ಫಿ ರೆಡಿ. ಫ್ರೀಝರ್ನಲ್ಲಿ ಡಿಸ್ಟರ್ಬ್ ಮಾಡ್ದೇ 8-10 ಗಂಟೆ ಆದಮೇಲೆ ಈ ರೀತಿ ಕುಲ್ಫಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇಲ್ಲ, ಕಾರ್ನ್ಫ್ಲೋರ್ ಇಲ್ಲ, ಮನೆಯಲ್ಲಿ ಸಿಗುವಂಥ ಪದಾರ್ಥನ ಉಪಯೋಗಿಸಿ ಮಾಡಿರೋಂಥ ಕುಲ್ಫಿ A1 ಟೇಸ್ಟ್. ನೀವು ಒಂದು ಸಾರಿ ಮಾಡಿ ನೋಡಿ ಮತ್ತೆ ಖಂಡಿತವಾಗ್ಲೂ ಮಾಡ್ತೀರಾ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.